ಕೋಲಾರದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಕೆವಿ ಪ್ರಭಾಕರ್ ಅವರು ತಾಲೂಕಿನ ಜೋಡಿ ಕೃಷ್ಣಾಪುರದಲ್ಲಿ ವಿಶ್ವ ರಕ್ತದ ಒತ್ತಡದ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದರು. ನಂತರ ಮಾತನಾಡಿದ ಮುಖಂಡ ರಘುಪತಿ ಮತ್ತು ಕೆಎನ್ ಅಮರನಾಥ್ ಅವರು ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಮಂದಿ ತಪಾಸಣೆ ಒಳಗಾಗಿ ಉಚಿತವಾಗಿ ಔಷಧಿಗಳನ್ನು ಪಡೆದುಕೊಂಡಿದ್ದು, ಕಣ್ಣಿನ ತೊಂದರೆ ಇರುವವರಿಗೆ ಫ್ರೀಯಾಗಿ ಆಪರೇಷನ್ ಸಹ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ವಿಶ್ವದ ರಕ್ತ ದಿನಾಚರಣೆ ಅಂಗವಾಗಿ ನಾವೊಂದು ಉಚಿತ ಆರೋಗ್ಯ ಶಿಬಿರವನ್ನು ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕಂತ ಅಂದ್ಕೊಂಡು ಮೊನ್ನೆ ಕೆವಿ ಪ್ರಭಾಕರಣ್ಣವ್ರನ್ನ ಕೇಳ್ಕೊಂಡ್ರೆ, ಈ ಥರ ನಮ್ಮ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ಬೇಕಂತ ಅವರು ಕೂಡಲೇ ಸ್ಪಂದಿಸಿ ಶ್ರೀನಿವಾಸ್ ವೇಲೂರು ಸ್ನೇಹಿತರನ್ನು ಸಂಪರ್ಕಿಸಿ ಶ್ರೀನಿವಾಸ ಹೆಲ್ತ್ ಕೇರ್ ಅವ್ರದ್ದಾಗಿರೋದ್ರಿಂದ ಅವ್ರ ಟೀಮ್ನ ಕಳಿಸಿ ಇವತ್ತು ಉಚಿತವಾಗಿ BP, ಶುಗರು ಮತ್ತು ಕಣ್ಣಿನ ತಪಾಸಣೆ ಮಾಡಿ ಇಲ್ಲೇ ಸ್ಪಾಟಲ್ಲಿ ಉಚಿತವಾಗಿ ಸ್ಪೆಕ್ಸನ್ನು ವಿತರಣೆ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಮುಖ್ಯ ರೂವಾರಿಗಳು ಪ್ರಭಾಕರಣ್ಣವರು ಹಾಗೂ ಈ ಕೇಂದ್ರ ಬಿಂದು ಅವರೇ ಆಗಿದ್ದು. ಸೊ ಕಾರಣಾಂತರಗಳಿಂದ ಅವರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಕಾರಣಾಂತರಗಳಿಂದ ಕೇರಳಕ್ಕೆ ಪ್ರಮಾಣವಚನ ಸ್ವೀಕಾರ ಇರೋದ್ರಿಂದ CM ಜೊತೆ ಹೋಗೋದ್ರಿಂದ ಇಲ್ಲಿ ಬರೋಕ್ಕಾಗಿಲ್ಲ. ಅವರ ಒಂದು ಇದರ ಸಹಕಾರದಿಂದ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ಒಂದು 150 ಜನ ಬಂದು ನೋಡ್ಸ್ಕೊಂಡು ಹೋಗಿದ್ದಾರೆ. ಇನ್ನೂ ಬರೋರಿದ್ದಾರೆ. ಸಂಜೆ ಒಂದು 5 ಗಂಟೆ ತನಕನೂ ಡಾಕ್ಟರ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಎಲ್ಲ ಚೆಕ್ ಮಾಡಿ ಮತ್ತು ಈ ಆಪರೇಷನ್ ಮಾಡೋರಿಗೆ ಸಪ್ರೇಟಾಗಿ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಆಪ್ರೇಷನ್ ಕೂಡ ಏರ್ಪಾಡು ಮಾಡ್ತಾಯಿದ್ವಿ ಸರ್. ಇಲ್ಲೇ ಆದವ್ರಿಗೆ ಕೆಲವ್ರಿಗೆ ಸ್ಪೆಕ್ಸು ಕೊಡ್ತಾಯಿದ್ದೀವಿ ಮತ್ತು ಇನ್ನೂ ಕೆಲವ್ರಿಗೆ ಡ್ರಾಪ್ಸ್ ಹಾಕಿ ಮತ್ತು ಅವ್ರಿಗೇನೋ ಬೇರೆ ಟೆಸ್ಟ್ಗಳಿದೆ, ಅದನ್ನು ಸಪ್ರೇಟ್ ಲಿಸ್ಟ್ ಮಾಡಿ ಅವ್ರಿಗೂ ಮಾಡಿಸ್ತಾ ಇದ್ದೀವಿ. ಆಪರೇಷನ್ ಕೂಡ ಉಚಿತವಾಗಿ ಮಾಡಿಸ್ಕೊಡ್ತೀವಿ ಅಂತ ಪ್ರಭಾಕರಣ್ಣವ್ರು ಹೇಳಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಕುಂಬಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀನಿವಾಸ್ ವೇಲು, ಡಾಕ್ಟರ್ ಬಯ್ಯಾರೆಡ್ಡಿ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸಿಂಧು, ANM ಸುಪ್ರಿಯಾ, NCNR ಮಂಜುಳಾ, ಶುಶ್ರೂಷಣಾಧಿಕಾರಿ ಮಮತಾ, ಆಶಾ ಕಾರ್ಯಕರ್ತೆ ಶೈಲಜಾ ಉಪಸ್ಥಿತರಿದ್ದರು.